ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಳ್ಳಿ, 150 ಗ್ರಾಮ್ ತೊಗರಿಬೇಳೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಮುಚ್ಚಳ ಹಾಕಿ ಒಂದು 4-5 ವಿಸಿಲ್ ಬರಲಿ, ಸ್ಟವ್ ಹಚ್ಕೊಳ್ಳಿ. ಇನ್ನೊಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಬಟಾಣಿ ಡಬಲ್ ಬೀನ್ಸ್ ಹಾಕ್ಕೊಳ್ಳಿ. ಡಬಲ್ ಬೀನ್ಸ್ ಒಂದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಇದು ಒಂದು 4 ವಿಸಿಲ್ ಬರಲಿ. ಅಕ್ಕಿ ವಾಶ್ ಮಾಡಿಕೊಂಡು ಇದು 4-5 ವಿಸಿಲ್ ಬಂದಿದೆಯಲ್ಲ ತೊಗರಿಬೇಳೆ, ಅದರೊಳಗಡೆ ಇದನ್ನೆಲ್ಲ ಅಕ್ಕಿ ತೊಳೆದ್ಬಿಟ್ಟು ನಾವು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀವಿ ಅಕ್ಕಿ. ಆ ತೊಗರಿಬೇಳೆ ವಿಸಿಲ್ ಬಂದಿದೆಯಲ್ಲ ಅದರೊಳಗಡೆನೇ ಹಾಕ್ಕೊಂಡಿವಿ. ತರಕಾರಿ ಬಂದು ಕ್ಯಾರೆಟು, ಬೀನ್ಸು, ನವಕೋಲು, ಕ್ಯಾಪ್ಸಿಕಮ್ಮು ಎಲ್ಲ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಒಂದೇ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು 4-5 ವಿಸಿಲ್ ಬರಲಿ. ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಸಾಸಿವೆ, ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗನೆ ಮೆತ್ತಗಾಗುತ್ತೆ ಟೊಮೆಟೊ. ಇದು ಬಿಸಿಬೇಳೆ ಬಾತ್ ಪೌಡ್ರು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ನೀವು ಅಂಗಡಿದು ಬೇಕಾದರೂ ಹಾಕ್ಕೊಬೋದು. ಅದು ತಳ ಹಿಡಿಬಾರ್ದಲ್ವ ನಾವು ಹಾಕಿರೋ ಬಿಸಿಬೇಳೆ ಬಾತ್ ಪೌಡ್ರು, ಅದಕ್ಕಾಗಿ ಬಟಾಣಿ ಮತ್ತು ಅದ್ರ ನೀರು ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ ಅದು, ಇಲ್ಲಾಂದರೆ ಹಸಿ ಸ್ಮೆಲ್ ಆಗೇ ಇರುತ್ತೆ. ನೋಡಿ, ಇದು ಅನ್ನ, ತರಕಾರಿ ಮತ್ತು ತೊಗರಿಬೇಳೆ ಎಲ್ಲ ನುಣ್ಣಕ್ಕಾಗಿದೆ. ಅದನ್ನು ಅದರೊಳಗಡೆ ಒಗ್ಗರಣೆ ಹಾಕಿರೋ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಹುಣಸೆ ರಸ ಬೇಕು ಅಂದರೆ ಹಾಕ್ಕೊಳ್ಳಿ. ನಾವು ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಇದೆ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು, ಹುಳಿ, ಖಾರ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರೆಡಿಯಾಗಿದೆ ಬಿಸಿಬೇಳೆ ಬಾತ್. ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಡಿ. ಅದ್ರ ಮೇಲೆ ಖಾರ ಬೂಂದಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.